ನಮಸ್ಕಾರ ಗೆಳೆಯರೇ. ಕ್ರಿಕೆಟ್ ಅಂದ್ರೆ ಸಾಕು ನಮಗೆ ಮೊದಲು ನೆನಪಾಗೋದು ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರೆ ಈ ಸ್ಟೇಡಿಯಂ ಬರೀ ಬೌಂಡರಿ ಸಿಕ್ಸರ್ಗಳಿಗೆ ಮಾತ್ರ ಫೇಮಸ್ ಅಲ್ಲ. ಇಲ್ಲಿ ಯಾರಿಗೂ ತಿಳಿಯದ ಕೆಲವು ಇಂಟರೆಸ್ಟಿಂಗ್ ರಹಸ್ಯಗಳಿವೆ. ಅವು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂ ವಿಶ್ವದ ಮೊದಲ ಸೋಲಾರ್ ಪವರ್ಡ್ ಸ್ಟೇಡಿಯಂ. ಇಲ್ಲಿನ ಮೇಲ್ಛಾವಣಿಯ ಮೇಲೆ ಅಳವಡಿಸಿರೋ ಸೋಲಾರ್ ಪ್ಯಾನೆಲ್ಗಳಿಂದ ಇಡೀ ಸ್ಟೇಡಿಯಂಗೆ ಬೇಕಾದ ವಿದ್ಯುತ್ ತಯಾರಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಉತ್ಪತ್ತಿಯಾಗುವ ಹೆಚ್ಚುವರಿ ವಿದ್ಯುತ್ತನ್ನು ಬೆಸ್ಕಾಂಗೆ ಮಾರಾಟ ಕೂಡ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು ಪಂದ್ಯ ರದ್ದಾಗುತ್ತೆ ಅನ್ನೋ ಭಯ ಇರುತ್ತೆ ಅಲ್ವಾ? ಆದ್ರೆ ಇಲ್ಲಿರೋ ಸಬ್ ಏರ್ ಸಿಸ್ಟಮ್ ಒಂದು ಮ್ಯಾಜಿಕ್ ಇದ್ದಂತೆ. ಮಳೆ ನಿಂತ ಕೇವಲ 15ರಿಂದ 20 ನಿಮಿಷದಲ್ಲಿ ಮೈದಾನವನ್ನು ಪೂರ್ತಿ ಒಣಗಿಸಿ ಪಂದ್ಯ ಶುರು ಮಾಡಬಹುದು. ಮೈದಾನದ ಅಡಿಯಲ್ಲಿರೋ ವ್ಯಾಕ್ಯೂಮ್ ಪೈಪ್ಗಳು ನೀರನ್ನ ಕ್ಷಣಾರ್ಧದಲ್ಲಿ ಹೀರಿಕೊಳ್ಳುತ್ತವೆ. ಇಂತಹ ತಂತ್ರಜ್ಞಾನ ಇಂದಿರೋ ಭಾರತದ ಮೊದಲ ಸ್ಟೇಡಿಯಂ ಇದಾಗಿದೆ. ಯಾಕೆ ಇಲ್ಲಿ ಅತಿ ಹೆಚ್ಚು ಸಿಕ್ಸರ್ಗಳು ಸಿಡಿಯುತ್ತವೆ ಅಂದ್ರೆ, ಈ ಮೈದಾನ ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿದೆ. ಇಲ್ಲಿ ಗಾಳಿಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ಚೆಂಡು ಗಾಳಿಯಲ್ಲಿ ವೇಗವಾಗಿ ತೇಲುತ್ತೆ. ಜೊತೆಗೆ ಇಲ್ಲಿನ ಬೌಂಡರಿಗಳು ಕೂಡ ತುಂಬಾ ಹತ್ತಿರ ಇರೋದ್ರಿಂದ ಬೌಲರ್ಗಳಿಗೆ ಇದು ನಿಜಕ್ಕೂ ಒಂದು ಸವಾಲಿನ ಮೈದಾನ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಹೊರಗಡೆ ಹಾಕುವುದಿಲ್ಲ. ಬದಲಾಗಿ ಅಲ್ಲೇ ಇರುವ ಬಯೋಗ್ಯಾಸ್ ಪ್ಲಾಂಟ್ ಮೂಲಕ ಗೊಬ್ಬರ ಮತ್ತು ಗ್ಯಾಸ್ ಆಗಿ ಪರಿವರ್ತನೆ ಮಾಡುತ್ತಾರೆ. ಇದು ಭಾರತದ ಅತ್ಯಂತ ಪರಿಸರ ಸ್ನೇಹಿ ಕ್ರೀಡಾಂಗಣಗಳಲ್ಲಿ ಒಂದು. ನೋಡಿದ್ರಲ್ಲ ನಮ್ಮ ಹೆಮ್ಮೆಯ ಬೆಂಗಳೂರಿನ ಸ್ಟೇಡಿಯಂನ ಈ ವಿಶೇಷತೆಗಳನ್ನ. ನಿಮಗೇನಾದ್ರೂ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದೆ ಕಮೆಂಟ್ ಮಾಡಿ. RCB ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳು.